My dear students, welcome to ADR's English class. In this class, I am going to teach you about a poem, a poetry lesson. Grandma Climbs a Tree. Grandma Climbs a Tree. It is written by Ruskin Bond. My dear students, let us know about Ruskin Bond, an Indian poet and author of many books. ಪ್ರೀತಿಯ ವಿದ್ಯಾರ್ಥಿಗಳೇ, ಇವರು ಜಾರ್ಖಂಡ್ ಸ್ಟೇಟಲ್ಲಿ ಬರುವಂಥ ಕಸೌಲಿ ಅನ್ನೋ ಸ್ಥಳದಲ್ಲಿ ಇವರು ಜನಿಸಿದ್ದಾರೆ. ರಸ್ಕಿನ್ ಬಾಂಡ್ ವಾಸ್ ಬಾರ್ನ್ ಇನ್ ಕಸೌಲಿ ಇನ್ 1934. ರಸ್ಕಿನ್ ಬಾಂಡ್ ನೌ ಲಿವ್ಸ್ ಇನ್ ಮಿಸ್ಸೌರಿ. ಮಿಸ್ಸೌರಿ ಅಂದರೆ ಜಾರ್ಖಂಡಲ್ಲೇ ಇರುವಂಥ ಒಂದು ಮಿಸ್ಸೌರಿ ಇದು ಪ್ಲೇಸಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ, ಮಿಸ್ಸೌರಿ. ಹಿ ರೋಟ್ ಈಸ್ ಫಸ್ಟ್ ನಾವೆಲ್. ಅವರ ಮೊದಲ ಕಾದಂಬರಿ ದ ರೂಮ್ ಆನ್ ದಿ ರೂಫ್ ಅನ್ನೋ ಫಸ್ಟ್ ನಾವಲನ್ನು ಅವರು ಬರೆದ್ರು. ಯಾವಾಗ ಅಂದರೆ ವೆನ್ ಹಿ ವಾಸ್ 17. ಅವರು 17 ವರ್ಷ ಇರುವಾಗಲೇ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಅದರ ಹೆಸರು ದ ರೂಮ್ ಆನ್ ದಿ ರೂಫ್. ಆ್ಯಂಡ್ ಹ್ಯಾಸ್ ರಿಟನ್ ಮೋರ್ ದ್ಯಾನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಮಕ್ಕಳಿಗಾಗಿ 30ಕ್ಕೂ ಹೆಚ್ಚು ಕಥೆಗಳನ್ನ ಬರೆದಿದ್ದಾರೆ. ಹಿ ಹ್ಯಾಸ್ ರಿಟನ್ ಮೋರ್ ದ್ಯಾನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. Grandma Climbs a Tree shows Bond's great ability to enjoy unusual events and actions. Unusual, asamanya. Unusual and ಕೆಲವು ವಿಚಿತ್ರ ಘಟನೆಗಳು ಮತ್ತು ಸಂದರ್ಭಗಳನ್ನು ಅವರು ಭಾಳ ಅದ್ಭುತವಾಗಿ ರೋಚಕವಾಗಿ ಬರೆಯೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಶೋಸ್ ಬಾಂಡ್ಸ್ ಗ್ರೇಟ್ ಎಬಿಲಿಟಿ ಟು ಎಂಜಾಯ್ ಅನ್ಯೂಶುವಲ್ ಈವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಇನ್ ಹಿಸ್ ಆಟೋಬಯೋಗ್ರಫಿ ಸೀನ್ಸ್ ಫ್ರಮ್ ಎ ರೈಟರ್ಸ್ ಲೈಫ್ ಅನ್ನುವ ಅವ್ರದ್ದು ಆಟೋಬಯೋಗ್ರಫಿ ಆತ್ಮಚರಿತ್ರೆ ಇದೆ. ಅಲ್ಲಿ ಅದರಿಂದ ಈ ನಿಮ್ಮ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಇನ್ ಹಿಸ್ ಆಟೋಬಯೋಗ್ರಫಿ ಸೀನ್ಸ್ ಫ್ರಮ್ ಎ ರೈಟರ್ಸ್ ಲೈಫ್, ಬಾಂಡ್ ಟಾಕ್ಸ್ ಅಬೌಟ್ ಇಸ್ ಕಲ್ಕತ್ತಾ ಗ್ರಾನಿ. ಅವರ ಕಲ್ಕತ್ತಾದ ಅಜ್ಜಿಯ ಬಗ್ಗೆ ಅವರು ಮಾತಾಡ್ತಾರೆ. ಆ್ಯಸ್ ಎ ಸ್ಟ್ರೇಂಜ್ ಪರ್ಸನ್, ಅವರು ವಿಚಿತ್ರ ಸ್ವಭಾವದ ವ್ಯಕ್ತಿಯಾಗಿದ್ದರು ಅವರ ಅಜ್ಜಿ. ಹೂ ಸ್ಯಾಟ್ ಅಲೋನ್ ಇನ್ ದ ಈವ್ನಿಂಗ್ಸ್ ಪ್ಲೇಯಿಂಗ್ ಪೇಷನ್ಸ್ ಎ ಕಾರ್ಡ್ ಗೇಮನ್ನು ಆಡ್ತಾ ಕಾಲ ಕಳೀತಿದ್ದಂತಹ ಅವರ ಅಜ್ಜಿಯ ಬಗ್ಗೆ ಅವರು ಅವರ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಸೊ ಇನ್ ದಿಸ್ ಪೊಯಮ್ ಆಲ್ಸೋ ಯು ಕ್ಯಾನ್ ಸಿ ಎ ಸ್ಟ್ರೇಂಜ್ ಗ್ರ್ಯಾಂಡ್ ಮದರ್. ಅವ್ರ ಬಗ್ಗೆ ನೀವು ನೋಡಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ there is a tree, and on the tree top there is a house built, isn't it? That is what the poet is going to talk about, the funny and unusual nature of his grandmother. Dear students, before going to start the poem, let's know some new words with their meanings. ನೋಡ್ಕೊಳ್ಳಿ ಮಕ್ಕಳೇ. ಇನ್ ಎ ಟ್ರೈಸ್ ಅಂದರೆ ವೆರಿ ಕ್ವಿಕ್ಲಿ, ಅಂದರೆ ತುಂಬ ಚುರುಕಾಗಿ. ನೆಕ್ಸ್ಟ್ ಔಟ್ಕಮ್ ಅಂದರೆ ಫಲಿತಾಂಶ, ಅಂದರೆ ವಾಟ್ ಆ್ಯಕ್ಚುಲಿ ಹ್ಯಾಪನ್, ನಿಜವಾಗಲೂ ಏನು ನಡೀತು, ಪರಿಣಾಮ ಅನ್ನೋದು ಔಟ್ಕಮ್. ನೆಕ್ಸ್ಟ್ ಹೋಲ್ಡ್ ಒನ್ಸ್ ಪೀಸ್ ಅಂದರೆ ಕೀಪ್ ಕ್ವೈಟ್ ಅಂತ, ನಿಶಬ್ದವಾಗಿ ಇಡುವುದು. ಅದನ್ನು ಹೋಲ್ಡ್ ಒನ್ಸ್ ಪೀಸ್ ಅಂದರೆ ಕೀಪ್ ಕ್ವೈಟ್. ನೆಕ್ಸ್ಟ್ ಅನ್ಡಾಂಟೆಡ್ ಅಂದರೆ ವಿತೌಟ್ ಹೆಸಿಟೇಷನ್, ಹಿಂಜರಿಕೆ ಇಲ್ಲದ. ಅನ್ಡಾಂಟೆಡ್ ಮೀನ್ಸ್ ವಿತೌಟ್ ಹೆಸಿಟೇಷನ್. ನೆಕ್ಸ್ಟ್ ಕೋರ್ ಅಂದರೆ ಇಲ್ಲಿ ಟಾಸ್ಕ್, ಒಂದು ವೆರಿ ಇಂಪಾರ್ಟೆಂಟ್ ವರ್ಕ್ ಅಂತ, ಮುಖ್ಯವಾದ ಕೆಲಸ. ಕೋರ್ ಮೀನ್ಸ್ ಟಾಸ್ಕ್. ನೆಕ್ಸ್ಟ್ ಶರಿ ಅನ್ನುವಂಥದ್ದು ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್, ಹಳದಿ ಮತ್ತು ಕಂದು ಬಣ್ಣದ
ಒಂದು ರೀತಿಯ ಮದ್ಯ ಡ್ರಿಂಕ್ಸ್. ಶೆರ್ರಿ ಮೀನ್ಸ್ ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್, ಒಂದು ಜ್ಯೂಸ್. ನೆಕ್ಸ್ಟ್ ಅಪ್ ಹೋಲ್ಡಿಂಗ್ ಅಂದರೆ ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್, ಜಗತ್ತಿಗೆ ಸ್ಪಷ್ಟಪಡಿಸುವುದು. ಅಪ್ ಹೋಲ್ಡಿಂಗ್ ಅಂದರೆ ಮೇಕಿಂಗ್ ಕ್ಲಿಯರ್ ಟು ದಿ ವರ್ಲ್ಡ್, ಜಗತ್ತಿಗೆ ಸ್ಪಷ್ಟಪಡಿಸುವುದು. ಡಿಯರ್ ಸ್ಟೂಡೆಂಟ್ಸ್, ಸೊ ಹಿಯರ್ ಇಸ್ ಅನ್ ಆ್ಯಕ್ಟಿವಿಟಿ ಬಿಫೋರ್ ಯು ಗೋಯಿಂಗ್ ಟು ಸ್ಟಾರ್ಟ್ ದಿ ಪೊಯಮ್. ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡೋಣ. ಬಿಫೋರ್ ಯು ರೀಡ್, ಯು ಮೈಟ್ ಹ್ಯಾವ್ ನೋಟಿಸ್ಡ್ ಸಮ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಇನ್ ಯುವರ್ ಗ್ರ್ಯಾಂಡ್ ಮದರ್. ನಿಮ್ಮ ಅಜ್ಜಿಯರಲ್ಲೂ ಕೂಡ ಒಂದು ವಿಚಿತ್ರ ಹ್ಯಾಬಿಟನ್ನು ಅಥವಾ ಮಗುವಿನಂಥ ಗುಣವನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಯು ಮೈಟ್ ಹ್ಯಾವ್ ನೋಟಿಸ್ಡ್ ಸಮ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಇನ್ ಯುವರ್ ಗ್ರ್ಯಾಂಡ್ ಮದರ್. ಎಕ್ಸಾಂಪಲ್ಸ್ ಆರ್ ಗಿವನ್ ಬಿಲೋ. ಉದಾಹರಣೆ ಕೊಡಲಾಗಿದೆ ಇಲ್ಲಿ. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನೀವು ಒಂದಷ್ಟು ಹೆಚ್ಚಿಗೆ ಇಲ್ಲ ಊಹೆ ಮಾಡಿಕೊಂಡು ಅಥವಾ ನಿಮ್ಮ ಅಜ್ಜಿಯಂದಿರಲ್ಲಿ ಅಬ್ಸರ್ವ್ ಮಾಡಿರುವ ಒಂದು ಅನ್ಯೂಶುವಲ್ ಹ್ಯಾಬಿಟನ್ನು ನೀವು ಬರೆಯೋಕ್ಕಾಗತ್ತಾ? ಮೇಕ್ ಅ ಲಿಸ್ಟ್ ಆಫ್ ದೆಮ್, ಅದರ ಒಂದು ಪಟ್ಟಿ ಮಾಡಿ. ಫಾರ್ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಕೆಲವು ಅಜ್ಜಿಯಂದಿರು ಪ್ಲೇಯಿಂಗ್ ವಿತ್ ಮಾರ್ಬಲ್ಸ್, ಗೋಲಿ ಆಡುವಂಥ ಗುಣ. ವಯಸ್ಸಾದ ಮೇಲೂ ಕೂಡ ಗೋಲಿ ಆಡ್ಬೋದು, ಬುಗುರಿ ಆಡ್ಬೋದಲ್ಲ. ಫ್ಲೈಯಿಂಗ್ ಕೈಟ್ಸ್, ಗಾಳಿಪಟ ಹಾರಿಸ್ಬೋದು. ರೈಡಿಂಗ್ ಬೈಕ್, ಕೆಲವು ಅಜ್ಜಿಯಂದಿರು ಬೈಕನ್ನು ಕೂಡ ಓಡಿಸುವ ಸಾಮರ್ಥ್ಯ ಇರಬಹುದು. ಸೊ ಇನ್ ದಿಸ್ ವೇ ಯು ಕ್ಯಾನ್ ಆಲ್ಸೋ ಇಮ್ಯಾಜಿನ್, ಆ್ಯಂಡ್ ಇಫ್ ಯು ಹ್ಯಾವ್ ಸೀನ್ ಇನ್ ಯುವರ್ ಗ್ರ್ಯಾಂಡ್ ಮದರ್ಸ್ some childish habits or unusual habits, you can mention as much as possible. Okay, now here is a poem, as the very title suggests, about a grown up woman continuing childish habits and desires. ಇಲ್ಲಿ ಕೂಡ ಈ ಪದ್ಯದಲ್ಲಿ ವಯಸ್ಸಾದಂಥ ಒಬ್ಬರು ಹೆಂಗಸು ಆ ಚೈಲ್ಡಿಶ್ ಹ್ಯಾಬಿಟನ್ನು, ಆಸೆ ಗುಣಗಳನ್ನು, ಈ ಡಿಸೈರ್ಸನ್ನು ಕಂಟಿನ್ಯೂ ಮಾಡಿದ್ದಾರೆ ವಯಸ್ಸಾದಮೇಲೂ ಕೂಡ ಅನ್ನೋದನ್ನು ಈ ಪೊಯಮಲ್ಲಿ ನೀವು ಓದ್ತೀರಿ. ದಿಸ್ ಈಸ್ ಫಸ್ಟ್ ಸ್ಟ್ಯಾನ್ಸಾ ಆಫ್ ದಿ ಪೊಯಮ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡಿಂಗ್ ಆರ್ ಹೈ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೀ. She would be up their branches in a trice. And mind you, when last she climbed a tree, she was 62. Ever since childhood, she would had this gift for being happier in a tree than in a lift. Okay, my dear students, what the poet Ruskin Bond is going to say about his grandmother in the first stanza of the poem, let's know here. My grandmother was a genius. ನನ್ನ ಅಜ್ಜಿ ಒಬ್ಬಳು ಚತುರೆಯಾಗಿದ್ದಳು, ತುಂಬ ಚುರುಕಾದ ಬುದ್ಧಿವಂತೆ. ಶಿ ವಾಸ್ ಅ ಜೀನಿಯಸ್ ಅಂದರೆ ಬಹಳ ತುಂಬ ಬುದ್ಧಿವಂತೆ ಅಥವಾ ಚತುರೆ, ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಯು ವುಡ್ ಲೈಕ್ ಟು ನೋ ವೈ. ಯಾಕೆ ಅಂತ ನೀವು ತಿಳಿದುಕೊಳ್ಳಬೇಕಲ್ವಾ? ಯು ವುಡ್ ಲೈಕ್ ಟು ನೋ ವೈ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ವೈ ದ ಪೊಯೆಟ್ ಕಾಲ್ಸ್ ಇಸ್ ಮದರ್ ಜೀನಿಯಸ್ ಅಂತ ಯಾಕೆ ಕರೀತಾರೆ ಕವಿ ಅಂದರೆ, ಶಿ ಕುಡ್ ಕ್ಲೈಂಬ್ ಟ್ರೀಸ್. ಯಾಕೆ ಅಂದರೆ ಆ ಅಜ್ಜಿಗೆ ಮರ ಹತ್ತೋದಕ್ಕೆ ಬರ್ತಿತ್ತು, ಮರ ಹತ್ತಿದ್ಲು ಆ ಅಜ್ಜಿ ಅಂತ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಸ್ಪ್ರೆಡಿಂಗ್ ಆರ್ ಹೈ. ಮರ ಹತ್ತೋದು ವಿಶೇಷ ಅಲ್ಲ, ಮರ ಎಂಥ ಮರ. ಸ್ಪ್ರೆಡಿಂಗ್ ಅಂದರೆ ಒಂದು ಬಿಗ್ ಟ್ರೀ, ಬಿಗ್ ಇನ್ ಸೈಜ್, ತುಂಬ ದಪ್ಪವಾದ ಮರ, ಅಗಲವಾದ ವಿಶಾಲವಾಗಿ ಬೆಳೆದಿರುವಂಥದ್ದು. ಹಾಗೆ ಹೈ, ಟಾಲ್, ಮರ ಎತ್ತರವಾಗಿರಲಿ ಅಥವಾ ದಪ್ಪವಾಗಿರಲಿ, ಶಿ ಕುಡ್ ಕ್ಲೈಂಬ್ ಟ್ರೀಸ್. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ಹಾಗೆ ಮರ ಇದ್ದರೂ ಕೂಡ ತುಂಬ ಕ್ವಿಕ್
ಕ್ವಿಕ್ಕಾಗಿ ಹೋಗಿ ಮರ ಏರಿ ಆ ಬ್ರ್ಯಾಂಚಸ್ ರೆಂಬೆಗಳ ಮೇಲೆ ಕೂರ್ತಾ ಇದ್ಲು. ಶಿ ವುಡ್ ಬಿ ಅಪ್ ದೇರ್ ಬ್ರ್ಯಾಂಚಸ್ ಇನ್ ಎ ಟ್ರೈಸ್ ಅಂದರೆ ವೆರಿ ಕ್ವಿಕ್ಕಾಗಿ ಅಂತ. ನೆಕ್ಸ್ಟ್, ಆ್ಯಂಡ್ ಮೈಂಡ್ ಯು, ನಾನು ಮತ್ತೆ ಇನ್ನೊಂದು ನಿಮಗೆ ನೆನಪಿಸ್ತಾ ಇದ್ದೇನೆ. ಆ್ಯಂಡ್ ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಿಸ್ ಫ್ಯಾಕ್ಟ್. ಈ ವಿಷಯ ನಿಮಗೆ ಆಶ್ಚರ್ಯಪಡ್ತೀರಿ. ಅವಳು ಕೊನೆಯದಾಗಿ ಮರ ಹತ್ತಿದಾಗ ಅವಳ ಏಜ್ ಎಷ್ಟು ಗೊತ್ತಾ? 62. ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ವೆನ್ ಶಿ ವಾಸ್ 62. ಎವರ್ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದ ಕೂಡ, ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಈ ಗಿಫ್ಟು, ಈ ಕಲೆ, ಈ ಒಂದು ಕೊಡುಗೆ ಅವಳಿಗೆ ಬಂದಿದೆ, ಬಾಲ್ಯದಿಂದ ಬಂದಿದೆ. ಫ್ರಮ್ ಹರ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್ ಆಫ್ ಕ್ಲೈಂಬಿಂಗ್ ಟ್ರೀ, ದ ಎಬಿಲಿಟಿ ಆಫ್ ಕ್ಲೈಂಬಿಂಗ್ ಟ್ರೀ. ಈವನ್ ಇನ್ ಹರ್ ಓಲ್ಡ್ ಏಜ್ ಶಿ ಕಂಟಿನ್ಯೂಡ್ ಇಟ್. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಅಂದರೆ ಒಂದು ಲಿಫ್ಟಲ್ಲಿ ಇರೋದಕ್ಕಿಂತ ಆಕೆಗೆ ಹೆಚ್ಚು ಖುಷಿಯಾಗಿರುವುದು ಆಕೆ ಮರದ ಮೇಲಿದ್ದಾಗ. ಶಿ ಬಿಕಮ್ಸ್ ಹ್ಯಾಪಿಯರ್ ಸಿಟ್ಟಿಂಗ್ ಆನ್ ಎ ಟ್ರೀ ದ್ಯಾನ್ ಇನ್ ಅ ಲಿಫ್ಟಲ್ಲಿರೋದಕ್ಕಿಂತ ಆ ಸಿಟ್ಟಿಂಗ್ ಆನ್ ಟ್ರೀ ಅನ್ನೋದು ಅವಳಿಗೆ ಹೆಚ್ಚು ಖುಷಿ ಕೊಡೋ ವಿಚಾರ. ಇಟ್ ಗಿವ್ಸ್ ಎ ಲಾಟ್ ಆಫ್, ಸಿಟ್ಟಿಂಗ್ ಆನ್ ಟ್ರೀ ಗಿವ್ಸ್ ಎ ಲಾಟ್ ಆಫ್ ಹ್ಯಾಪಿನೆಸ್ ಟು ದಿ his grandmother in such a way. The poet very beautifully describes the unusual habits, strange habits of his grandmother. Okay, my dear students, in second stanza of the poem, let's see what does the poet say here. She hadn't been up at one time or another. She hadn't been up at one time or another. ಅವಳು ಕೇವಲ ಒಂದು ಸಲ ಅಥವಾ ಮತ್ತೊಂದು ಸಲ ಅಲ್ಲಿ ಇರಲಿಲ್ಲ, ಆ ಮರದ ಮೇಲೆ ಇರಲಿಲ್ಲ, ಮರ ಹತ್ತಾ ಇರಲಿಲ್ಲ. ನೋಡಿ, ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್. ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ಅವಳಿಗೆ ಬ್ರದರ್ ಇದ್ದ. ತನ್ನ ಲವಿಂಗ್ ಬ್ರದರಿಂದ ಆಕೆ ಆ ಮರ ಹತ್ತುವುದನ್ನು ಕಲಿತಿದ್ದಳು. ಹ್ಯಾವಿಂಗ್ ಲರ್ನ್ಡ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6, ಅಟ್ ದಿ ಏಜ್ ಆಫ್ 6, 6ನೇ ವಯಸ್ಸಿನಲ್ಲಿದ್ದಾಗ ಅವಳ ಬ್ರದರ್ ಆಕೆಗೆ ಕಲಿಸ್ಕೊಟ್ಟಿದ್ದ. ವೆನ್ ಶಿ ವಾಸ್ 6, ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದರೆ ಜನ ಎಲ್ಲ ಅವಳನ್ನು ಹೆದರಿಸಿದರು. ಶಿ ವಾಸ್ ಫಿಯರ್ಡ್ ಬೈ ಆಲ್ ದ ಪೀಪಲ್ ಆಫ್ ನೈಬರಿಂಗ್. ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಇಫ್ ಯು ಕಂಟಿನ್ಯೂ, old lady, if you continue to climbing the tree like this, one day definitely you are going to fall terribly. ತುಂಬ ಭಯಂಕರವಾಗಿ ಬಿದ್ದು ಬಿಡ್ತೀಯ ಮರದಿಂದ ಅಂತ ಜನ ಹೆದರಿಸಿದರು ಆಕೆಗೆ. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ದಿ ಔಟ್ಕಮ್ ವಾಸ್ ಡಿಫರೆಂಟ್. ಹಾಗಂತ ಹೆದರಿಸಿದಾಗ ಅದರ ಫಲಿತಾಂಶ, ಅದರ ಪರಿಣಾಮ ಬಹಳ ಡಿಫರೆಂಟ್ ಆಗಿತ್ತು, ವಿಭಿನ್ನ. ಅದರ ಫಲಿತಾಂಶ ವಿಭಿನ್ನ. ದಿ ಔಟ್ಕಮ್ ವಾಸ್ ಡಿಫರೆಂಟ್ ವೆನ್ ವಿ ವರ್ ಇನ್ ಟೌನ್. ಒಂದು ಸಲ ನಾವು ಟೌನಲ್ಲಿದ್ದಾಗ ಇದರ ಫಲಿತಾಂಶ ಬಹಳ ವಿಭಿನ್ನ. ದಿ ಔಟ್ಕಮ್ ವಾಸ್ ಡಿಫರೆಂಟ್ ವೆನ್ ವಿ ವರ್ ಇನ್ ಟೌನ್. ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಜನ ಎದುರಿಸಿದ್ರಲ್ಲ. ಆದರೆ ಒಂದು ಸಲ ಹೀಗೆ ಟೌನಲ್ಲಿದ್ದಾಗ ಯಾವುದೋ ಪಾರ್ಕಲ್ಲಿರೋ ಒಂದು ಮರ ನೋಡಿ ಮರ ಏರಿ ಕುಳಿತು ಬಿಟ್ಲಾಕೆ. ಆದರೆ ಕೆಳಗಿಳಿದು ಬರೋದಕ್ಕೆ ಆಗಲಿಲ್ಲ. ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಇಳಿಯೋದಕ್ಕೆ ಆಗಲಿಲ್ಲ. ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಸೊ
This is what the poet Ruskin Bond says in second stanza. ಮೂರನೇ ಸ್ಟ್ಯಾನ್ಸ ನೋಡ್ಕೊಳ್ಳಿ ಮಕ್ಕಳೇ. And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, "Well, I will grow disgracefully. I can do it better." And we had to agree. For in all the garden there wasn't a tree. ಮಕ್ಕಳೇ, ಮೂರನೆಯ ಸ್ಟ್ಯಾನ್ಸದಲ್ಲಿ ಕವಿ ಏನು ಹೇಳ್ತಾರೆ ನೋಡೋಣ. ಆ್ಯಂಡ್ ದೋ ಅಂದರೆ ಈಗೆಲ್ಲ ಜನ ಎದುರಿಸಿದ್ರಲ್ಲ, ಹತ್ತಬಾರ್ದು, ಒಂದಿನ ಟೆರಿಬಲ್ ಫಾಲ್, ಭಯಂಕರವಾಗಿ ಬೀಳ್ತಿ ಅಂತ ಎದುರಿಸಿದ್ರಲ್ಲ, ಇದು ಅದು ಹೇಳ್ದ, ಅದು ಹಾಗ್ಯೂ ಕೂಡ, ಆ್ಯಂಡ್ ದೋ ಹಾಗೆ ಹೇಳಿದರೂ ಕೂಡ, ಆದಾಗ್ಯೂ ಕೂಡ, ಆ್ಯಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಉರುಳಿದಂತೆ, ಶಿ ವುಡ್ ಬಿ ಟೋಲ್ಡ್, ಮತ್ತೆ ಜನ ಹೇಳಿದರು, ಕಂಟಿನ್ಯೂ ಮಾಡಿದ್ರಿಂದ ಅವಳು, ಶಿ ವುಡ್ ಬಿ ಟೋಲ್ಡ್, ಅವಳಿಗೆ ಹೇಳಲಾಯಿತು, ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್. ವೆನ್ ಒನ್ ಗ್ರೂ ಓಲ್ಡ್, ಒಬ್ಬರಿಗೆ ವಯಸ್ಸಾದ ಮೇಲೆ, ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್, ಮರ ಹತ್ತುವುದು ನಿಲ್ಲಬೇಕು. ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್, and that growing old should be gone about gracefully. ಅದೇ ವಯಸ್ಸಾದಂತೆ ದೇಹ ಮಾಗುತ್ತದೆ, ಮನಸ್ಸು ಮಾಗುತ್ತದೆ, ಗ್ರೇಸ್ಫುಲಿ ಆಗಿರುತ್ತೆ ಅಲ್ವಾ, ಮಾಗಿದ ಮನಸ್ಸಿರುತ್ತೆ. ಹಾಗಾಗಿ ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್, ವಯಸ್ಸು ಮಾಗುವುದು, ಏಜ್ ಆದಂತೆ, should be gone about gracefully, ದಯಾಮಯಿಯಾಗಿ, ಸಾಫ್ಟಾಗಿ ಇರಬೇಕಾಗತ್ತೆ. ಅದನ್ನು ಸ್ವಾಗತಿಸಬೇಕು ನಾವು, ಆ ಏಜ್ ಆಗಿರೋದನ್ನು ಅಂತ. ಹಾಗಂತ ಜನ ಹೇಳ್ತಾರೆ ಆಕೆಗೆ. ದ ಪೀಪಲ್ ಟೋಲ್ಡ್ ಹರ್, ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ, ಯು ಶುಡ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀ, because you became old, you grew old. So in such a people advised her. ಅವಳಿಗೆ ಅಡ್ವೈಸ್ ಮಾಡ್ತಾರೆ. ಅದಕ್ಕೆ ಅವಳ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಶಿ ವುಡ್ ಲಾಫ್ ಆ್ಯಂಡ್ ಸೇ, ಜೋರಾಗಿ ನಕ್ಕಿಬಿಟ್ಟು ಹೇಳ್ತಿದ್ಲಂತಾಕೆ. ಶಿ ವುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನೀವು ಹೇಳ್ತಿದ್ದೀರಿ ಏಜ್ ಆದಾಗೆ ನನಗೆ ಗ್ರೇಸ್ಫುಲ್ಲಿ ಆಗಿರ್ತೀನಿ ಅಂತ ಹೇಳಿದ್ರಿ, ಆದರೆ ನನಗೆ ಇದು ಬೇಜಾರಾಗುವಂಥ ವಿಚಾರ, ಅವಮಾನ ಆಗುವಂಥ ವಿಚಾರ. ಏಜ್ ಆಗಿದೆ, ಮರ ಹತ್ತಬೇಡ ಅಂದರೆ ನನಗಿದು ಅವಮಾನ, ನನಗಿದು ಅಪಮಾನ, ಬೇಜಾರು. ಇಟ್ ಈಸ್ ಎ ಗ್ರೇಟ್ ಇನ್ಸಲ್ಟ್ ಫಾರ್ ಮೀ ಅಂತಳೋಳು. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಹೆಚ್ಚು ನಾನು ಅವಮಾನಿತಳಾಗ್ತೇನೆ, ನನಗೆ ಬೇಜಾರಾಗುತ್ತೆ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್, ನಾನಿದನ್ನು ಇನ್ನೂ ಚೆನ್ನಾಗಿ, ಮೊದಲಿಗಿಂತ ಚೆನ್ನಾಗಿ ಮಾಡಬಲ್ಲೆ ನಾನೀಗ. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತಾಳೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರೀ. ಸೊ ವೆನ್ ಗ್ರ್ಯಾಂಡ್ ಮದರ್ ರಿಪ್ಲೈಡ್ ಇನ್ ಸಚ್ ಎ ಚೈಲ್ಡಿಶ್ ವೇ, there is no other way, there is no other chance. We had to agree. ನಾವು ಅವಳ ಮಾತಿಗೆ ಒಪ್ಪಲೇಬೇಕಾಗಿತ್ತು. ಯಾಕೆಂದರೆ ಅಷ್ಟು ಚೈಲ್ಡಿಶ್ ಆಗಿ ಮಕ್ಕಳಂತೆ ಹಠ ಮಾಡಿದಳು ನಮ್ಮ ಅಜ್ಜಿ ಅಂತ ಕವಿ ಹೇಳ್ತಾರೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ, ಅದಕ್ಕೆ ಒಪ್ಪಲೇಬೇಕಾಯಿತು. ಯಾಕೆ ನಾವು ಮನಸ್ಸಿಲ್ಲದೆ ಒಪ್ಕೊಂಡು ಅಂದರೆ ಅದಕ್ಕೊಂದು ರೀಸನ್ ಇದೆ, ಕಾರಣ ಇತ್ತು. ಫಾರ್ ಇನ್ ಆಲ್ ದಿ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ, ಅಲ್ಲಿ ಒಂದು ಗಾರ್ಡನ್ನಲ್ಲಿ ಯಾವ ಮರಗಳು ಇರಲಿಲ್ಲ ಅಂತ. ಹಾಗಾಗಿ ಒಪ್ಕೊಂಡು, ಫಾರ್ ಇನ್ ಆಲ್ ದಿ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ಇದನ್ನು. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ಅಜ್ಜಿ ಹೇಳಿರೋದ್ರಿಂದ ಇನ್ನೂ ಚೆನ್ನಾಗಿ ಏರಬಲ್ಲೆ ನಾನು ಅಂತ ಅವಳು ಪ್ರೂವ್ ಮಾಡಿರೋದ್ರಿಂದ ಆ ಗಾರ್ಡಲ್ಲಿ ಯಾವುದೂ ಮರ ಇಲ್ಲ ಅನ್ನೋದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ,
ಇವಳು ಹತ್ತದೇ ಇರುವ ಮರ ಯಾವುದೂ ಇರಲಿಲ್ಲ ಅಂತ ತಿಳ್ಕೊಬೋದು. there was there was not any tree left without climbed by grandmother ಅಂತ ತಿಳ್ಕೊಬೋದು. ಅವಳು ಹತ್ತದೇ ಇರುವ ಮರ ಯಾವುದೂ ಇರಲಿಲ್ಲ ಅಂತಲೂ ಅರ್ಥ ಆಗುತ್ತೆ. ಸೊ ಇನ್ ದಿಸ್ ವೇ the poet Ruskin Bond says about his grandmother in this stanza. What the poet Ruskin Bond says in this stanza, let's know. First, let us read this stanza. After the rescue, the doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny, for her it was like a brief season in hell, confined to her bedroom, while every breeze whispered of summer and dancing leaves. Dear students, let's know in detail. The doctor ಯಾವಾಗ ಮರದಿಂದ ಇಳಿಯೋಕ್ಕಾಗಲಿಲ್ವೋ ಆಕೆಗೆ, when it was impossible to coming down, she couldn't come down, ಆಗ ಆಫ್ಟರ್ ದ ರೆಸ್ಕ್ಯೂ ನಾವೆಲ್ಲ ಹೋಗಿ ಮೊಮ್ಮಗ ಮತ್ತು ಆ ನೈಬರಿಂಗ್ ಪೀಪಲ್ ಎಲ್ಲ ಬಂದು ಆ ಲ್ಯಾಡರ್ನ ಎಲ್ಲ ಹಾಕಿ ದೇ ಪುಟ್ ದ ಲ್ಯಾಡರ್ ಆ್ಯಂಡ್ ಹೆಲ್ಪ್ಡ್ ಹರ್ ಟು ಕಮ್ ಡೌನ್ ಕೆಳಗಡೆ ಬರೋದಕ್ಕೆ ಸಹಾಯ ಮಾಡ್ತಾರೆ, ಬರ್ತಾಳೆ. ಆಗ ದೇ ಕಾಲ್ಡ್ ಫಾರ್ ಡಾಕ್ಟರ್ ಆಲ್ಸೋ. ಡಾಕ್ಟರ್ ಕೇಮ್, ವೈದ್ಯರನ್ನ ಕರೆಸ್ತಾರೆ. ತುಂಬ ಸುಸ್ತಾದವಳ ಥರ ಕಾಣ್ತಾ ಇರ್ತಾಳೆ. ಆಗ ದ ಡಾಕ್ಟರ್ ಟುಕ್ ಗ್ರ್ಯಾನಿಸ್ ಟೆಂಪರೇಚರ್ ಆ್ಯಂಡ್ ಸೆಟ್. ವೈದ್ಯರು ಗ್ರ್ಯಾನಿ ಟೆಂಪ್ರೇಚರನ್ನು ತೆಗೆದುಕೊಂಡು ಅವ್ರು ಹೇಳ್ತಾರೆ, ಪರೀಕ್ಷಿಸಿ ಬಿ ಪಿ ಎಲ್ಲ ಚೆಕ್ ಮಾಡಿ, ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ಹೇಳ್ತಾರೆ ಅವರು, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ, 1 ವೀಕ್ ಬೆಡ್ ರೆಸ್ಟ್ ಬೇಕು ಈ ಅಜ್ಜಿಗೆ ಅಂತ ಅವರು ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೆ. We sighed with relief and tucked her up well. Sighed with relief, ಸಮಾಧಾನದ ನಿಟ್ಟುಸಿರನ್ನ ಬಿಟ್ಟು, and tucked her up well, ಅವಳನ್ನು ಚೆನ್ನಾಗಿ ಅಲ್ಲಿ ಕೂಡಿ ಹಾಕಿದಂದ್ರೆ ಕೂರಿಸ್ದೋ. we tucked up her well. poor granny, ಅಯ್ಯೋ ಪಾಪ, ಅಯ್ಯೋ ಅಜ್ಜಿ ಅಂತ ಅವನ ಪೂವರ್ ಗ್ರ್ಯಾನಿ ಅಂದರೆ ಬಡ ಅಜ್ಜಿ ಅಂತಲ್ಲ ಅದರ ಅರ್ಥ. ಪೂವರ್ ಗ್ರ್ಯಾನಿಯ ಅಯ್ಯೋ ಪೂವರ್ ಗರ್ಲ್, ಅಯ್ಯೋ ಪಾಪ ಅಂತೀವಲ್ಲ ಅದಕ್ಕೆ ಹಂಗೆ, ಅಯ್ಯೋ ಪಾಪ ಅಜ್ಜಿ ಅಂತ. ಪೂವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. 1 ವಾರ ಇರಬೇಕಾಯ್ತಲ್ಲ ಅಲ್ವಾ. ಶಿ ಹ್ಯಾಸ್ ಟು live inside, be inside the room for 1 week. ಮರ ಹತ್ತದೆ, ಅವಳು ಪ್ರಾಣ ಉಳಿಯಲ್ಲ. 1 ವಾರ ಇರಬೇಕಾ ನಾನು ರೂಮಲ್ಲಿ ಅಂತ ಎಕ್ಸೈಟ್ ಆಗ್ಬಿಟ್ಟು ಉದ್ಗಾರ ತೆಗೆದು. ಓಕೆ, ಈಗ ಕವಿ ಹೇಳ್ತಾರೆ, ಪೂವರ್ ಗ್ರಾನಿ, ಅಯ್ಯೋ ಪಾಪ ಅಜ್ಜಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅದು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ನೋಡಿ. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ನರಕದಲ್ಲಿ ಒಂದಷ್ಟು ಸಮಯವನ್ನು ಕಳೆದಂತೆ ಆಯಿತು ಅಜ್ಜಿಗೆ. 1 ವೀಕ್ ರೂಮಲ್ಲಿರೋದು ಅಂದರೆ ಅಜ್ಜಿ ಕೈಲಿ ಆಗ್ತಾಯಿಲ್ಲ. ನರಕ ಯಾತನೆ ಅವಳಿಗದು. ಮರವನ್ನು ಹತ್ತುವುದನ್ನು ಬಿಟ್ಟು ಅವಳಿಗೆ ಇರೋಕ್ಕಾಗ್ತಾಯಿಲ್ಲ. ಶಿ ಕೆನಾಟ್ ಲಿವ್ ವಿತೌಟ್ ಕ್ಲೈಂಬಿಂಗ್ ದ ಟ್ರೀ. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್. ಒಂದು ಏನಂತೀವಿ, ಒಂದು ಕಾಲ, ವಸಂತ ಕಾಲ, ಚಳಿಗಾಲ, ಮಳೆಗಾಲ, ಆ ರೀತಿ ಸೀಸನ್ ಬರ್ತಾವಲ್ಲ, ಆ ರೀತಿಯ ಒಂದು ಕಾಲ, ಆ ರೀತಿ ಒಂದು ಬ್ರೀಫ್ ಸೀಸನ್ನ, ಚಿಕ್ಕ ಒಂದು ಕಾಲಾವಧಿಯನ್ನೇ ಕಳೆದಂಗೆ ಆಯಿತು ಆಕೆಯೇ. ಶಿ ಕುಡ್ ನಾಟ್ ಟೈಮ್ ಪಾಸ್, ಶಿ ಕುಡ್ ನಾಟ್ ಪಾಸ್ ದಿ ಟೈಮ್. In that way she was addicted. She had a strong feeling. She had a strong habit to climb the tree daily. ಡೈಲಿ ಮರ ಹತ್ತೋದು ಆಕೆಗೆ ಅಷ್ಟು ಅಭ್ಯಾಸ ಆಗಿತ್ತು. ಹಾಗಾಗಿ ರೂಮ್ನಲ್ಲಿ 1 ವೀಕ್ ಕಾಲ ಕಳೆಯೋದು
ಒಂದು ರೀತಿಯಲ್ಲಿ ಆಕೆಗೆ ಒಂದು ರೀತಿಯಲ್ಲಿ ಹೆಲ್, ಇಟ್ ವಾಸ್ ಲೈಕ್ ಎ ಹೆಲ್. ವಾಟ್ ಐ ವಾಸ್ ಟೆಲಿಂಗ್ ಯು, ಪುವರ್ ಗ್ರಾನಿ, ಅಯ್ಯೋ ಪಾಪ ಅಜ್ಜಿ ಅನ್ನಿಸ್ತು. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. 1 ವೀಕ್ ಬೆಡ್ ರೆಸ್ಟ್ ಇರೋದು ಅಜ್ಜಿಗೆ ನರಕದಲ್ಲಿ ಒಂದು 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 ಸೀಸನ್ನು, ಒಂದು ಅವಧಿಯನ್ನೇ ನರಕದಲ್ಲಿ ಒಂದು ಋತುಮಾನದ ಅವಧಿಯನ್ನೇ ಕಳೆದಂಗೆ ಆಗೋಯ್ತು ಅವಳಿಗೆ. ಅಂದರೆ ಗ್ರೀಷ್ಮ ಋತು, ಏನೋ ಮಳೆಗಾಲದ ಏನೋ ಬರ್ತಾವಲ್ಲಪ್ಪ, ಮಳೆಗಾಲದ ಅವಧಿ, ಬೇಸಿಗೆ ಕಾಲದ ಅವಧಿ, ಈ ಥರ ಒಂದು ಅವಧಿಯನ್ನು ಆಕೆ ಕಳೆದ ಹಾಗೆ ಆಯಿತು. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಹೆಲ್ ಅಂದ್ರೇನು? ನರಕ. ಅದಕ್ಕೆ ಆಪೋಸಿಟ್ ವರ್ಡ್ ಗೊತ್ತಿದೆಯಾ? ಹೆವನ್. ಹೆವನ್ ಅಂದರೆ ಸ್ವರ್ಗ, ಹೆಲ್ ಅಂದರೆ ನರಕ, ಆಪೋಸಿಟ್ ವರ್ಡ್ಸ್. ನರಕದಲ್ಲಿ ಒಂದು ಚಿಕ್ಕ ಅವಧಿಯನ್ನೇ ಆಕೆ ಒಂದು ಬ್ರೀಫ್ ಸೀಸನ್ನೇ ಕಳೆದ ಹಾಗಾಯಿತು. ಕಾನ್ಫೈನ್ಡ್ ಟು ಹರ್ ಬೆಡ್ರೂಮ್. ಆ ಬೆಡ್ರೂಮ್, ಅವಳ ಹಾಸಿಗೆ ಇತ್ತಲ್ಲ, ಅವಳ ಮಲಗೋ ಕೋಣೆ, ಅದು ಒಂದು ರೀತಿಯಲ್ಲಿ ಅದರಲ್ಲಿ ಬಂದಿಯಾದಳು. 1 ವೀಕ್ ಆಕೆ ಬಂದಿಯಾದಳು. ಕಾನ್ಫೈನ್ಡ್ ಟು ಹರ್ ಬೆಡ್ರೂಮ್ while every breeze whispered of summer and dancing leaves. ಅವಳು ಆ ಬೆಡ್ರೂಮಲ್ಲಿ ಹಾಗೆ ಮಲಗಿದ್ದಾಗ ಥ್ರೂ ವಿಂಡೋ, ಕಿಟಕಿಯ ಮೂಲಕ ತಂಗಾಳಿ ಹಂಗೆ ಬೀಸ್ಕೊಂಡು ಅವಳ ಹತ್ರಕ್ಕೆ ಬರೋದಂತೆ. ಬ್ರೀಸ್, ಕೂಲ್ ಹೇರ್ ಅಂತ. ಬ್ರೀಸ್ ಅಂದರೆ ತಂಗಾಳಿ. ಆ ಬ್ರೀಸು ಥ್ರೂ ವಿಂಡೋ ಇಟ್ ಎಂಟರಿಂಗ್ ಹರ್ ರೂಮ್, ಅವಳ ರೂಮಿಗೆ ಬಂದು ಅವಳ ಕಿವಿಯಲ್ಲಿ ಪಿಸುಗುಡುತ್ತಿತ್ತು. ವಿಸ್ಪರ್ಡ್ ಅಂದರೆ ಪಿಸು ಮಾತು. ಅವಳ ಕಿವಿಯಲ್ಲಿ ಬಂದು ಪಿಸುಗುಡ್ತಾ ಇತ್ತು. ಏನಂತ? ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಏ ಅಜ್ಜಿ, ಇಲ್ಲಿ ಬಿದ್ಕೊಂಡಿದ್ಯಲ್ಲ ನೀನು, ಈಗ ವಸಂತ ಕಾಲ, ಬೇಸಿಗೆ ಕಾಲ, ಎಲ್ಲ ಮರಗಳೆಲ್ಲ ಹೊಸ ಚಿಗುರು ಬಂದಿದೆ, ಅವೆಲ್ಲ ಲೀವ್ಸ್, ಎಲೆಗಳೆಲ್ಲ ನರ್ತಿಸ್ತಾ ಇದ್ದಾವೆ, ನೀನು ಇಲ್ಲಿ ಬಿದ್ದಿದೆಯಲ್ಲ ಅಂತ ಆ ಕೂಲ್ ಬ್ರೀಸು, ತಂಗಾಳಿ ಬಂದು ಅಜ್ಜಿಯ ಕಿವಿಯಲ್ಲಿ ವಿಸ್ಪರ್ಡ್ ಅಂದರೆ ಪಿಸು ಮಾತು, ಪಿಸುಗುಡ್ತಾ ಇತ್ತು, ಗುಟ್ಟು ಹೇಳ್ತಾ ಇತ್ತು. ವೈಲ್ ಎವರಿ ಬ್ರೀಸ್ ತಂಗಾಳಿ, ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಆಗ ಅಂದಿದ್ದೆ ತಡ, ಬೆಡ್ ರೆಸ್ಟಲ್ಲಿದ್ಲಲ್ಲ, ಏನನ್ನಿಸ್ಬಿಡ್ತು, ಇದು ಒಂದು ಜೀವನವೇ ಅನ್ನಿಸ್ಬಿಡ್ತು ಆಕೆಗೆ. ಇಸ್ ಇಟ್ ಎ ಲೈಫ್ ಅನ್ನಿಸ್ತು. ನೆಕ್ಸ್ಟ್ ಸ್ಟ್ಯಾನ್ಸ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, I will lie here no longer. And she called for my father and told him, undaunted, that a house in a treetop was what she now wanted. My dad knew his duties. He said, that's all right. You will have what you want. You will have what you want, dear. I will start work tonight. So in this stanza, the poet Ruskin Bond says about, but she had held her peace till she felt stronger. ಯಾವಾಗ ಕೂಲ್ ಬ್ರೀಸ್, ತಂಗಾಳಿ ಬಂದು ಆ ಗ್ರ್ಯಾನಿಯ ಕಿವಿಯಲ್ಲಿ ವಿಸ್ಪರ್ಡ್, ಪಿಸು ಮಾತಿನಲ್ಲಿ ಹೇಳ್ತೋ ಎನ್ನಿಸ್ದಾಗ ಸ್ವಲ್ಪ ಮೈಗೆ ಶಕ್ತಿ ಬರೋ ತನಕ ತಡ್ಕೊಂಡಿದ್ಲು. ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್, ತನ್ನ ತಾಳ್ಮೆಯನ್ನು, ತನ್ನ ಶಾಂತಿಯ ಗುಣವನ್ನು ತಡ್ಕೊಂಡಿದ್ಲು. ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಎಲ್ಲಿವರೆಗೆ? ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್, ನನಗೆ ಶಕ್ತಿ ಬಂದಿದೆ ಅನ್ನೋವರೆಗೆ ತಡ್ಕೊಂಡಿದ್ಲದ. ಶಿ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್, ಯಾವಾಗ ಮೈಯಲ್ಲಿ ಸ್ವಲ್ಪ ಚೈತನ್ಯ ಬಂತೋ, ಶಕ್ತಿ ಬಂತು ಅನ್ನಿಸ್ತೋ, ಆಗ ಹಾಸಿಗೆಯಲ್ಲಿ ಎದ್ದು ಕೂತ್ಕೊಂಡ್ಳು. ಶಿ ಸ್ಯಾಟ್ ಅಪ್
ಆ್ಯಂಡ್ ಸೆಡ್ ಹೇಳ್ತಾಳೆ, ಐ ವಿಲ್ ಲೈ ಇಯರ್ ನೋ ಲಾಂಗರ್. ಲೈ ಅಂದರೆ ಎರಡು ಅರ್ಥ ಮಾಡ್ಕೋಬೋದು. ಒಂದು ಅರ್ಥ ಲೈ ಅಂದರೆ ಸುಳ್ಳು, ಜಾನಿ ಜಾನಿ ಎಸ್ ಪಾಪ ಟೆಲ್ಲಿಂಗ್ ಲೈ ಅಲ್ವಾ. ಲೈ ಅಂದರೆ ಸುಳ್ಳು ಅಂತಲೂ ಆಗುತ್ತೆ. ಆದರೆ ಇಲ್ಲಿ ಕ್ರಿಯಾಪದ ವರ್ಬ್ ಅಂತ ತಿಳ್ಕೋಬೇಕು. ಇರುವುದು, ಬಿದ್ಕೊಂಡಿರೋದು, ಇರುವುದು. ಐ ವಿಲ್ ಲೈ ಇಯರ್, ನಾನಿಲ್ಲಿ ಬಿದ್ಕೊಂಡಿರಲ್ಲ. ನೋ ಲಾಂಗರ್, ಇನ್ನು ಮುಂದೆ ಆಗಲ್ಲ. ಇನ್ನು ಹೆಚ್ಚು ಹೊತ್ತು ನಾನು ಈ ಹಾಸಿಗೆಯಲ್ಲಿ ಬಿದ್ದುಕೊಂಡಿರಲ್ಲ. ಐ ವಿಲ್ ಲೈ ಇಯರ್ ನೋ ಲಾಂಗರ್. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ನಾನು ಇರಲ್ಲ ಅಂತ ಅಂದ್ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ಏನು ಮಾಡಿದ್ಲು, ನನ್ನ ತಂದೆಯನ್ನು ಆಕೆ ಕರೆದಳು. ಅಂದರೆ ಅವಳ ಮಗ. ಈ ಕತೆ ಹೇಳ್ತಾ ಇರೋ ಮೊಮ್ಮಗ ಅಲ್ವಾ. ನನ್ನ ತಂದೆಯನ್ನು ಕರೆದ್ಲು ಅಂದರೆ ಆಕೆ ತನ್ನ ಮಗನನ್ನು ಕರಿತಾಳೆ. ಮಗ ಬರಲಾ ಇಲ್ಲಿ ಅಂತ ಕರೆದ್ಲು. ಏನಂತಾಳೆ, ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಅನ್ಡಾಂಟೆಡ್ಗೆ ಏನು ಮೀನಿಂಗ್ ಹೇಳಿದೆ ನಾನು? ಅನ್ಡಾಂಟೆಡ್, ವಿತೌಟ್ ಎಸಿಟೇಷನ್. ಅನ್ಡಾಂಟೆಡ್ ಅಂದರೆ ವಿತೌಟ್ ಎಸಿಟೇಷನ್, ಹಿಂಜರಿಕೆ ಇಲ್ಲದೆ ತನ್ನ ಮಗನಿಗೆ ಹೇಳ್ತಾಳೆ, ಯಾವುದೇ ಸಂಕೋಚ ಮಾಡ್ಕೊಳ್ದೆ ಹೇಳ್ತಾಳೆ. ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಮಗ, ನನಗೆ ಅದೆಲ್ಲ ಗೊತ್ತಿಲ್ಲ. ಮರದ ಮೇಲೆ ಈ ಕೂಡಲೇ ನನಗೊಂದು ಮನೆ ನೀನು ಮಾಡಿಕೊಡ್ಬೇಕು ಅಂದ್ಲು. ನನಗೆ ಈ ಮನೇಲಿ, ಈ ರೂಮಲ್ಲಿ ನನಗಿರೋಕ್ಕಾಗ್ತಾ ಇಲ್ಲ. ಮರದ ಮೇಲೆ ನನಗೊಂದು ಮನೆ ಮಾಡಿಕೊ. ಐ ವಾಂಟ್ ಎ ಹೌಸ್ ಆನ್ ಟ್ರೀ ಟಾಪ್. ಮರದ ಮೇಲ್ಗಡೆ ನನಗೆ ಒಂದು ಮನೆಯನ್ನು ಮಾಡಿಕೊಡ್ಬೇಕು ಅಂತ ತನ್ನ ಮಗನ ಹತ್ರ ತನ್ನ ಡಿಮಾಂಡನ್ನು ಆ ತಾಯಿ ಇಡ್ತಾಳೆ. ಅಂದರೆ ಕವಿಯ ಅಜ್ಜಿ, ಪೊಯೆಟಿನ ಗ್ರ್ಯಾಂಡ್ ಮದರ್. ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಅವಳಿಗೀಗ ಬೇಕಾಗಿರೋದು ಮರದ ಮೇಲೆ ಒಂದು ಮನೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ನನ್ನ ತಂದೆ, ಕವಿ ಹೇಳ್ತಾ ಇರೋದು, ನನ್ನ ತಂದೆ ತನ್ನ ಕರ್ತವ್ಯಗಳನ್ನು ತನ್ನ ಕರ್ತವ್ಯಗಳು ನನ್ನ ತಂದೆಗೆ ಗೊತ್ತಿತ್ತು. ಮೈ ಡ್ಯಾಡ್ ನ್ಯೂ ಅಂದರೆ ಗೊತ್ತಿತ್ತು. ಹಿಸ್ ಡ್ಯೂಟೀಸ್, ತಾಯಿಗೆ ಮಗನಾಗಿ ಏನು ಕರ್ತವ್ಯಗಳನ್ನು ಮಾಡಬೇಕು ನನ್ನ ತಂದೆಗೆ ಗೊತ್ತಿತ್ತು. ತಾಯಿಗೆ ತಕ್ಕ ಮಗ ನಮ್ಮ ತಂದೆ ಅಲ್ವಾ, ಗೊತ್ತಿತ್ತು. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್ ಈ ಸೆಟ್. ಮರು ಮಾತನಾಡಿದ್ರೆ ಇಮ್ಮಿಡಿಯೇಟಾಗಿ ಒಪ್ಕೊಂಬಿಟ್ರು ಅವರಪ್ಪ. ಅಂದರೆ ಆಕೆಯ ಮಗ ಒಪ್ಕೊಂಬಿಟ್ಟ, ಕವಿಯ ತಂದೆ ಒಪ್ಕೊಂಡ್ರು. ಈ ಸೆಟ್ ದಟ್ಸ್ ಆಲ್ ರೈಟ್. ಆಯ್ತಮ್ಮ, ನಿಮ್ಮ ಮರದ ಮೇಲೆ ನಿನಗೆ ಮನೆ ಬೇಕು ತಾನೆ, ನಾನು ಮಾಡಿಕೊಡ್ತೀನಿ. ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನೀನೇನು ಬಯಸಿದ್ಯೋ ಅದಾಗುತ್ತೆ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಇವತ್ತು ಸಂಜೆ, ಇವತ್ತು ರಾತ್ರಿಯೇ ಆ ಕೆಲಸವನ್ನು ಪ್ರಾರಂಭಿಸ್ತೀನಿ. ಐ ವಿಲ್ ಸ್ಟಾರ್ಟ್ ಟು ವರ್ಕ್ ಟು ನೈಟ್. ಟು ನೈಟ್ ಅಂದರೆ ಈ ರಾತ್ರಿ ಆ ಕೆಲಸವನ್ನು ನಾನು ಪ್ರಾರಂಭಿಸ್ತೀನಿ. ಯು ಡೋಂಟ್ ವರಿ, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ಎ ಹೌಸ್ ಆನ್ ಟ್ರೀ ಟಾಪ್, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದಟ್. ಲಾಸ್ಟ್ ಸ್ಟ್ಯಾನ್ಸಕ್ಕೆ ಬರೋಣ ಈಗ. Now let's come to the last stanza of the poem. With my expert assistance, he soon finished the core, made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks a sherry with me, upholding her right to reside in a tree. very beautiful ಆಗಿ ಎಂಡ್ ಮಾಡಿದ್ದಾರೆ ಕವಿ ಈ ಪೋಯಮನ್ನು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ತಂದೆ ಒಪ್ಕೊಂಬಿಟ್ರಲ್ಲ, ಓಕೆ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್, ಎ ಹೌಸ್ ಆನ್ ದಿ ಟ್ರೀ ಟಾಪ್ ಅಲ್ವಾ, ಒಪ್ಕೊಂಬಿಟ್ರಲ್ಲ. ಆಯ್ತಮ್ಮ, ನೀನೇನು ಕೇಳಿದೆ ಅದಾಗುತ್ತೆ. ಐ ವಿಲ್ ಸ್ಟಾರ್ಟ್ ಟು ನೈಟ್.
ಐ ಸ್ಟಾರ್ಟ್ ದಿ ವರ್ಕ್ ಟು ನೈಟ್, ಇವತ್ತು ರಾತ್ರಿ ಕೆಲಸ ಪ್ರಾರಂಭಿಸ್ತೀನಿ ಅಂತ ಹೇಳಿದ್ರು. ಆಗ ಕವಿ ತಮಾಷೆ ಹೇಳೋದು, ನನ್ನ ಸಹಾಯವನ್ನು ತೆಗೆದುಕೊಂಡು ನಮ್ಮಪ್ಪ ಈ ಕೆಲಸವನ್ನು ಮಾಡಿದ್ರು ಅಂತಾರೆ. ನೋಡಿ, ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಆ ರೀತಿ ಮರದ ಮೇಲೆ ಮನೆ ಕಟ್ಟೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗಿದ್ದೆ. ನನ್ನ ಎಕ್ಸ್ಪರ್ಟ್ ಸಹಾಯ ತೆಗೆದುಕೊಂಡು ನಮ್ಮ ಡ್ಯಾಡಿ ಈ ಕೆಲಸವನ್ನು ಮಾಡ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹೀ ಸೂನ್, ಬಹಳ ಬೇಗ, ಫಿನಿಶ್ಡ್ ದಿ ಕೋರ್ ಇಂಪಾರ್ಟೆಂಟ್ ವರ್ಕ್ ಅಲ್ವಾ, ಆ ಮುಖ್ಯವಾದ ಕೆಲಸ, ಆ ಜವಾಬ್ದಾರಿಯನ್ನು, ಇಸ್ ಡ್ಯೂಟಿಯನ್ನು ಅವರು ಮುಗಿಸಿದರು. ಈ ಸೂನ್ ಫಿನಿಶ್ಡ್ ದಿ ಕೋರ್. ಏನು ಮುಖ್ಯ, ವೆರಿ ಇಂಪಾರ್ಟೆಂಟ್ ಕೋರ್ ವರ್ಕ್ ಏನು ಅಂದರೆ ಇಲ್ಲಿ ಮೇಡ್ ಹರ್ ಎ ಟ್ರೀ ಹೌಸ್, ಮರದ ಮನೆ. ಟ್ರೀ ಹೌಸ್, ಮರದ ಮೇಲೆ ಒಂದು ಮರದ ಮನೆಯನ್ನು ಮಾಡಿದರು. ಅಲ್ಲಿ ಹೇಗಿತ್ತದು, ವಿತ್ ವಿಂಡೋಸ್, ಅದಕ್ಕೂ ಕೂಡ ಕಿಟಕಿಗಳಿದ್ದ, ಬರೀ ಬಾಗಿಲಲ್ಲ. ದಟ್ ಟ್ರೀ ಹೌಸ್ ಆಲ್ಸೋ ಹ್ಯಾಡ್ ವಿಂಡೋಸ್, ಕಿಟಕಿಗಳಿದ್ದ. ಆ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್, ಅದಕ್ಕೊಂದು ಡೋರು ಕೂಡ ಮಾಡಿದರು, ವಿಂಡೋಸ್ ಇದ್ದ. ಸೊ ಗ್ರ್ಯಾನಿ ಮೂವ್ಡ್ ಅಪ್, ಯಾವಾಗ ವೆನ್ ದ ಹೌಸ್ ಈಸ್ ರೆಡಿ ಆನ್ ದ ಟ್ರೀ ಟಾಪ್, ಇಮ್ಮಿಡಿಯೇಟ್ಲಿ ಮೈ ಗ್ರ್ಯಾನಿ ಮೂವ್ಡ್ ಅಪ್. ಅವಳ ಟ್ರಂಕು ಅದೆಲ್ಲ ತೆಗೆದುಕೊಂಡು, ಬಟ್ಟೆ ಎಲ್ಲ ತೆಗೆದುಕೊಂಡು ಅವಳು ಮರದ ಮೇಲಕ್ಕೆ ಹೋಗಿ ಸೆಟ್ಲಾಗ್ಬಿಟ್ಲು, ಮರದ ಮೇಲೆ ವಾಸ. ಮೈ ಗ್ರ್ಯಾನಿ ಮೂವ್ಡ್ ಅಪ್, ಕ್ಲೈಂಬ್ಡ್ ಅಪ್ ದ ಟ್ರೀ ಆ್ಯಂಡ್ ಸೆಟಲ್ಡ್ ದೇರ್ ಇನ್ ದಿ ಹೌಸ್ ಆಫ್ ಟ್ರೀ, ಆನ್ ದ ಟ್ರೀ. ಸೊ ಗ್ರ್ಯಾನಿ ಮೂವ್ಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ. ಆದರೆ ಅಜ್ಜಿ ಏನೋ ಮರದ ಮೇಕ್ಕೆ ಹೋಗಿ ಸೆಟ್ಲಾಗ್ಬಿಟ್ಲು, ಆದರೆ ಈಗ ಕೆಲಸಕ್ಕೆ ಬಿದ್ದಿದ್ದು ನನಗೆ, ಮೊಮ್ಮಗನಿಗೆ ಕೆಲಸ ಬಂದ್ಬಿಡ್ತು. ಕೆಲಸ ಆಯಿತು. ಏನು ಡೈಲಿ ಕೆಲಸ ಇವನಿಗೆ. ಏನು ಕೆಲಸ ಅಂದರೆ he has to do some important work for her. ಅಜ್ಜಿಗೆ ಒಂದೊಂದಷ್ಟು ಕೆಲಸ ಮಾಡಿಕೊಡ್ಬೇಕೀಗ. ಏನು, ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಮರದ ಮೇಲಕ್ಕೆ ನಾನೀಗ ಅಜ್ಜಿಗೆ ಸಪ್ಲೈ ಮಾಡಬೇಕು. ಏನು ಸಪ್ಲೈ ಮಾಡಬೇಕು? ಊಟ, ಫುಡ್ ಅಲ್ಲ. ಇವ್ರು ವಿಶೇಷವಾಗಿ ಹೇಳೋದು ಗ್ಲಾಸಸ್ ಆ್ಯಂಡ್ ಟ್ರೇ. ಆ ಟ್ರೇನಲ್ಲಿ ಗ್ಲಾಸ್ ಎಲ್ಲ ಇಟ್ಕೊಂಡು, ಅಯ್ಯೋ ಆ ಏಣಿ ಮೇಲೆ ಹತ್ತಿ ಮರದ ಮೇಲೆ ಹಿಂಗೆ ಅಲ್ಲಾಡ್ದಂಗೆ, ಲೋಟಗಳು ಬಿದ್ದೋಗ್ದಂಗೆ ಆ ಡ್ರಿಂಕ್ಸ್ ಎಲ್ಲ ತೊಗೊಂಡೋಗಿ ಕೊಡಬೇಕು ನಾನು ಅಜ್ಜಿಗೆ, ಸಪ್ಲೈ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ, ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್. ಅಲ್ಲಿ ರಾಣಿಯಂಗೆ ಆಕೆ ಕೂತ್ಕೊಂಡು ಆ ಟ್ರೇಯನ್ನು ಈಸ್ಕೊಂಡು, ಬಾರ್ಲ ಮೊಮ್ಮಗನೇ ತಾರ್ಲ ಇಲ್ಲಿ ಅಂತ ಈಸ್ಕೊಂಡು ಆಕೆ ಡ್ರಿಂಕ್ಸನ್ನು ಕುಡಿಯೋಳು. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಆ ಶೆರಿ ಅಂದರೆ ಮೀನಿಂಗಲ್ಲಿ ಇದೆಯಲ್ಲ ಅಲ್ವಾ, ಏನು ಶೆರಿ ಅಂದರೆ? ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಆಕೆ ಕುಡಿಯೋಳು, ನನಗೂ ಒಂಚೂರು ಕೊಡೋಳು ಅಂತ ಮೊಮ್ಮಗ ಹೇಳ್ತಾನೆ. ಶಿ ಡ್ರಿಂಕ್ಸ್ ಶೆರಿ ವಿತ್ ಮೀ, ಅಪ್ ಹೋಲ್ಡಿಂಗ್ ಹರ್ ರೈಟ್. ಅಪ್ ಹೋಲ್ಡಿಂಗ್, ಜಗತ್ತಿಗೆ ಸಾರಿ ಹೇಳ್ತಾ ಇದ್ಲು, ತನ್ನ ಹಕ್ಕು. ಮರದ ಮೇಲೆ ವಾಸಿಸುವುದು ನನ್ನ ಆಜನ್ಮಸಿದ್ಧ ಹಕ್ಕು ಅಂತ ಅವಳು ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದ್ಲು. ಅಪ್ ಹೋಲ್ಡಿಂಗ್, ಎತ್ತಿ ಹಿಡಿಯೋದು, ಸಾರುವುದು. ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್. ಹರ್ ರೈಟ್, ನನ್ನ ಹಕ್ಕು, ಅವಳ ಹಕ್ಕು. ಹರ್ ರೈಟ್, ರೈಟ್ ಅಂದರೆ ಹಕ್ಕು. ಎರಡು ಅರ್ಥ ಇದೆ ರೈಟ್ಗಲ್ವಾ. ಒಂದು ಬಲಭಾಗ ಅಂತೀವಲ್ಲ, ಒಂದು ಮೂರು ಮೀನಿಂಗ್ ಇದೆ. ಒಂದು ಬಲಭಾಗ ರೈಟ್, ಇನ್ನೊಂದು ಸರಿ, ಇಟ್ ಈಸ್ ರೈಟ್ ಅಂತೀವಲ್ಲ ಅದು. ಇನ್ನೊಂದು ಅರ್ಥ ಹಕ್ಕು, ಇದು ನನ್ನ ಹಕ್ಕು, ಇದು ನನ್ನ ಹಕ್ಕು, ನನ್ನ ರೈಟ್ಸ್ ಇದು ಅಂತೀವಲ್ಲ, ನನ್ನ ಹಕ್ಕು ಅನ್ನೋದು. ಅಪ್ ಹೋಲ್ಡಿಂಗ್ ಹರ್ ರೈಟ್, ಇಡೀ ಜಗತ್ತಿಗೆ ಸಾರಿ ಹೇಳ್ತಿದ್ಲು ಏನು? ಟು ರಿಸೈಡ್, ವಾಸಿಸುವುದು. ಎಲ್ಲಿ? ಇನ್ ಎ ಟ್ರೀ, ಮರದಲ್ಲಿ ವಾಸಿಸುವುದು. ಇಟ್ ಈಸ್ ಮೈ ರೈಟ್, ಇಟ್ ಈಸ್ ಮೈ ಬರ್ತ್ ರೈಟ್, ನನ್ನ ಜನ್ಮಸಿದ್ಧ ಹಕ್ಕು ಅಂತ ಅವಳು
ಇಡೀ ವರ್ಲ್ಡ್ಗೆ ಅವಳು ಹೋಲ್ಡಿಂಗ್ ಡಿಕ್ಲೇರ್ ಮಾಡ್ತಾಯಿದ್ಲು ಅಂತ. ಸೊ ತುಂಬ ಫನ್ನಿಯಾಗಿದೆ ಅಲ್ವ ಪೊಯಮ್ಮು, ತಮಾಷೆ ಆಗಿದೆ. ದ ಪೊಯಮ್ ಈಸ್ ವೆರಿ ಫನ್ನಿ. ಬಟ್ ಇಂಡೈರೆಕ್ಟಿಗೆ ನಮಗೊಂದು ಕಾಮಿಡಿ ಅಂತ ಅನಿಸಿದ್ರು ಒಂದು ಮೆಸೇಜು, ಮರ ಗಿಡ ಇರಬೇಕು, ಮರದ ಜೊತೆ ವಾಸ ಮಾಡಬೇಕು ಅನ್ನೋದು. ಎಲ್ಲೋ ಒಂದು ಕಡೆ ನೇಚರ್ ಚೆನ್ನಾಗಿರಬೇಕು ಅಲ್ವಾ. ಪ್ರಕೃತಿ ಮರ ಗಿಡ ಎಲ್ಲದ್ರೇ ಇಟ್ ಲುಕ್ಸ್ ಬ್ಯೂಟಿಫುಲ್, ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯನಿಮಲ್ಸ್ಗಳು, ಬರ್ಡ್ಸ್ಗಳು ಅಲ್ಲಿ ರಿಸೈಡ್ ಮಾಡೋಕ್ಕೆ, ವಾಸಿಸೋದಕ್ಕೆ ಪ್ಲೇಸ್ ಸಿಗ್ತಾವೆ ಅವಕ್ಕೆಲ್ಲ. ಅಟ್ಮಾಸ್ಫಿಯರು ಕೂಲಾಗಿರುತ್ತೆ ಅಲ್ವಾ. ಇಷ್ಟೆಲ್ಲ ಇಂಡೈರೆಕ್ಟಿಗೆ ಇದೆಲ್ಲ ಒಂದು ಮೀನಿಂಗ್ ಕೂಡ ಇರುತ್ತೆ ಅಲ್ವ. ದೋ ಇಟ್ ಲುಕ್ಸ್ ಫನ್ನಿ ಪೊಯಮ್, ಇಟ್ ಹ್ಯಾಸ್ ಸಮ್ ಮೀನಿಂಗ್ಸ್ ಅಲ್ವಾ. ಎಕೋ ಫ್ರೆಂಡ್ಲಿ ಅಂತ. ಕ್ವೆಶನ್ಸ್ ಒಂಚೂರು ನೋಡ್ಕೊಳ್ಳೋಂಗೆ. The speaker in the poem does not call his grandmother childish. The speaker in the poem does not call his grandmother childish. What else was she according to him? ಇಲ್ಲಿ ಕವಿ ಪದ್ಯದಲ್ಲಿ ತನ್ನ ಅಜ್ಜಿಯನ್ನು ಚೈಲ್ಡಿಶ್ ಅಂತ ಕರೆಯಲ್ಲ, ಮಗು ಥರ ಹಠ ಮಾಡ್ತಾಳೆ ಅಂತ ನಮ್ಮ ಅಜ್ಜಿ ಅಂತ ಕರೆಯಲ್ಲ, ಬೇರೆ ಯಾವುದೋ ಪದ ಬಳಸಿದ್ದಾರೆ ಅವರು. ಏನು ಆ ಚೈಲ್ಡಿಶ್ ಬದಲಾಗಿ ಅವರು ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಅಂತ ಕರೆದಿ, ಅಂದರೆ ತುಂಬ ಚತುರೆ, ವೆರಿ ಇಂಟೆಲಿಜೆಂಟ್ ಅಂತ ಕರೆದಿದ್ದಾರೆ. ವೈ ಡಸ್ ಹೀ ಕನ್ಸಿಡರ್ ಹರ್ ಟು ಬಿ ಸೋ? 1ರಿಂದ 4ನೇ ಲೈನ್ವರೆಗೆ ಅದು ಅರ್ಥ ಇದೆ, ಅದು ನಿಮಗೆ ರೀಸನ್ ಸಿಗುತ್ತೆ ಯಾಕೆ ಹಂಗೆ ಕರೆದಿದ್ದಾರೆ ಅಂದರೆ, ಶಿ ಕುಡ್ ಬಿ ಅಪ್ ಆನ್ ದ ಟ್ರೀ ಇನ್ ಎ ಟ್ರೈಸ್, ಭಾಳ ಕ್ವಿಕ್ಕಾಗಿ ಮರ ಏರ್ತಿದ್ಲು. ವೆದರ್ ದ ಟ್ರೀ ಈಸ್ ಸೋ ಸ್ಪ್ರೆಡಿಂಗ್ ಬಿಗ್ ಆರ್ ಟಾಲ್ ಟ್ರೀ, ಮರ ಎತ್ತರ ಆಗಿರಲಿ ದಪ್ಪ ಇರಲಿ ಬೇಗ ಹತ್ತಿದ್ಲಲ್ಲ, ಅದಕ್ಕೆ ಅವಳನ್ನು ಅವರು ಜೀನಿಯಸ್ ಅಂತ ಕರೆದಿದ್ದಾರೆ ಅಲ್ವಾ. ನೆಕ್ಸ್ಟು ಕ್ವೆಶನ್ ನಂಬರ್ 2. ಗ್ರ್ಯಾಂಡ್ಮಾ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀ ಫಾರ್ ಎ ವೆರಿ ಲಾಂಗ್ ಪೀರಿಯಡ್. ತುಂಬ ದೀರ್ಘಕಾಲದಿಂದ ಅವಳಿಗೆ ಆ ಹ್ಯಾಬಿಟ್ ಇರುತ್ತೆ ಅಂತ ಕವಿ ಹೇಳಿದ್ದಾರೆ. ಐಡೆಂಟಿಫೈ ದ ಲೈನ್ಸ್ ದಟ್ ಸಜೆಸ್ಟ್ ದಿಸ್. ತುಂಬ ಮೊದಲಿಂದ ಈ ಕಲೆ ಗೊತ್ತು ಅವಳಿಗೆ ಅಂತಿದೆ. ಅದನ್ನು ಹೇಳುವ ಕೆಲವು ಸಾಲುಗಳು ಯಾವುವು, ಅದರಲ್ಲಿ ಯಾವಿದ್ದಾವೆ ನೋಡಿ ಹೇಳಿ. ಶಿ ಹ್ಯಾಡ್ ದಿಸ್ ಗಿಫ್ಟ್ ಅಂತ ಏನಿದೆಯಲ್ಲ, ಹಾಂ. ಆಮೇಲೆ ಹರ್ ಬ್ರದರ್ ಟಾಟ್ ಇಟ್ ಅಟ್ ದಿ ಏಜ್ ಆಫ್ 6 ಅಲ್ವಾ. ಆ ಪಾಯಿಂಟ್ಸ್ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 3. ಲುಕ್ ಅಟ್ ದ ಲೈನ್ಸ್ 7 and 8. 7 ಮತ್ತು 8ನೇ ಸಾಲನ್ನು ನೋಡಿ. ಶಿ ವುಡ್ ಬಿ ಟೋಲ್ಡ್ ಹೂ ಡು ಯು ಥಿಂಕ್ ವುಡ್ ಟೆಲ್ ಹರ್ ಸೋ. ಅವಳಿಗೆ ಹೇಳಲಾಯಿತು, ಹೇಳಿದರು. ಯಾರು ಹೇಳಿದರು ಇರ್ಬೋದು, ಯಾರು ಹೇಳಿದರು ಅವಳಿಗೆ? ನೈಬರ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆರ್ ನೈಬರ್ಸ್ ಟೋಲ್ಡ್. ಶಿ ಶುಡ್ ಸ್ಟಾಪ್ ಅಂತಾರಲ್ಲ, ಸ್ಟಾಪ್ ಕ್ಲೈಂಬಿಂಗ್ ಟ್ರೀ ಅಂತಾರೆ. ಒನ್ ಡೇ ಶಿ ವುಡ್ ಹ್ಯಾವ್ ಟೆರಿಬಲ್ ಫಾಲ್ ಅಂತಾರೆ, ಭಯಂಕರವಾಗಿ ಒಂದಿನ ಬಿದ್ದು ಹೋಗ್ತೀಯಾ, ಯು ಶುಡ್ ಸ್ಟಾಪ್ ಇಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಕ್ವೆಶನ್ 4. ಬರ್ತಾ ಇದ್ದೀನಿ ಕಣ, ಆಯಿತು. ಡೂ ಯು ಫೈಂಡ್ ಎನಿಥಿಂಗ್ ಆಡ್ ಇನ್ ದಿ ರಿಪ್ಲೈ ಗಿವನ್ ಬೈ ದಿ ಗ್ರ್ಯಾಂಡ್ಮಾ? ಅವಳು ರಿಪ್ಲೈ ಮಾಡ್ತಾಳಲ್ಲ, ನೀನು ಮರ ಹತ್ತ ನಿಲ್ಲಿಸ್ಬೇಕು ಅಂತ, ಅದರಲ್ಲಿ ಏನಾದರೂ ನಿಮಗೆ ತಪ್ಪು, ಆಡ್, ಸರಿ ಇಲ್ಲ ಅಂತ ಅನಿಸುತ್ತಾ? ಇಫ್ ಸೋ, ಹಾಗಾದರೆ ವೈ ಡು ಯು ಥಿಂಕ್ ಇಟ್ ಈಸ್ ಹಾಡ್? ಅವಳು ರಿಪ್ಲೈ ಏನು ಮಾಡ್ತಾಳೆ? ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಲ್ವಾ. ನನಗೆ ಸಮಾಧಾನ ಆಗಲ್ಲ, ನೀನು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಂತಾಳೆ ಅವಳು ಅಲ್ವಾ. ನೆಕ್ಸ್ಟು, ಅದರ್ಸ್ ಹ್ಯಾಡ್ ಫಿಯರ್ಡ್ ದಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ. ಬೇರೆಯವರಿಗೆ ಭಯ ಆಗುತ್ತೆ,
ಗ್ರ್ಯಾನಿ ಒಂದಿನ ಸತ್ತೋಗ್ತಾಳೆ, ಬಿದ್ದೋಗ್ತಾಳೆ ಅಂತಲ್ವಾ, ಮರದಿಂದ ಬಿದ್ದೋಗ್ತಾಳೆ ಅಂತ. ಅದರ್ಸ್ ಹ್ಯಾಡ್ ಫಿಯರ್ಡ್ ದಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ ಆರ್ ದಿ ಅದರ್. ಡಿಡ್ ದಿಸ್ ಹ್ಯಾಪನ್? ಆ ರೀತಿ ಆಯಿತಾ? ಒಂದಿನ ಮರದ ಮೇಲಿಂದ ಬಿದ್ದೋಗ್ತಾಳೆ ಅಂತ ಹೇಳಿದ್ರು, ಆಯಿತಾ ಅದು? ಡಿಡ್ ದಿಸ್ ಹ್ಯಾಪನ್? ನೋ. ಆರ್ ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಅಥವಾ ಬೇರೆ ಏನಾದರೂ ಆಯಿತಾ? ಶಿ ಕ್ಲೈಂಬ್ಡ್ ದ ಟ್ರೀ ಒನ್ ಡೇ ಬಟ್ ಶಿ ಕುಡ್ ನಾಟ್ ಕಮ್ ಡೌನ್. ಶಿ ಕುಡ್ ನಾಟ್ ಕಮ್ ಡೌನ್. ಲೈನು 15 ಮತ್ತು 18 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 6th ಒನ್. ವಾಟ್ ಹ್ಯಾಡ್ ದಿ ಡಾಕ್ಟರ್ ರೆಕಮೆಂಡೆಡ್? ಡಾಕ್ಟರ್ ಏನು ರೆಕಮೆಂಡ್ ಮಾಡ್ತಾರೆ ಗ್ರ್ಯಾನಿಗೆ? ಹಾಂ, ಯು ಶುಡ್ ಬಿ ಇನ್ ಬೆಡ್ 1 week. ಯು ಶುಡ್ ಹ್ಯಾವ್ 1 week ಬೆಡ್ ರೆಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದಿ ಕಿಡ್ಸ್ ಟು ದಿಸ್ ಅಡ್ವೈಸ್? ಈ ಸಲಹೆಗೆ ಮಕ್ಕಳ ಪ್ರತಿಕ್ರಿಯೆ ಏನು ಬಂತು ಮನೆಯಲ್ಲಿ? ಹಂಗಂತ ಡಾಕ್ಟ್ರ್ ಹೇಳಿದಾಗ ಬ್ರೀಫ್ ಸೀಸನ್ ಇನ್ ಹೆಲ್. ಹೌದು, ಅವಳಿಗೆ ನರಕದಲ್ಲಿ ಕಾಲ ಕಳೆದ ಅನುಭವ ಆಗುತ್ತೆ ಅಲ್ವಾ? ಪುವರ್ ಗ್ರ್ಯಾನಿ, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ನರಕದಲ್ಲಿ ಅವಳಿಗೆ ಇದ್ದಂಥ ಅನುಭವ ಪಾಪ ಅಜ್ಜಿಗೆ ಆಯಿತು ಅಂತ ಕಿಡ್ಸ್ ರಿಯಾಕ್ಷನ್, ಮಕ್ಕಳ ರಿಯಾಕ್ಷನ್ನು. ನೆಕ್ಸ್ಟು 7th. ಕೋಟ್ ದ ಲೈನ್ಸ್ ವಿಚ್ ಸಜೆಸ್ಟ್ ಹೌ ಓಲ್ ಹಾರ್ಟೆಡ್ಲಿ ಗ್ರ್ಯಾನಿ ಎಂಜಾಯ್ಡ್ ಕ್ಲೈಂಬಿಂಗ್ ಎ ಟ್ರೀ. ತುಂಬ ಮನಸ್ಪೂರ್ವಕವಾಗಿ ಅವಳು ಮರ ಹತ್ತೋದನ್ನು ಎಂಜಾಯ್ ಮಾಡ್ತಿದ್ಲು ಅನ್ನೋದಕ್ಕೆ ಯಾವ ಲೈನನ್ನು ನೀವು ಹೇಳ್ತೀರಿ? ಯಾವ ಲೈನನ್ನು ನಾವು ಕೋಟ್ ಮಾಡ್ಬೋದು, ಹೇಳ್ಬೋದು? ಕೋಟ್ ಅಂದರೆ ಇಲ್ಲಿ ಹೇಳೋದು, ಹೆಸರಿಸುವುದು ಲೈನನ್ನು. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ ಅಂತ ಇರುತ್ತಲ್ಲ, ಅದು ಹೇಳ್ಬೋದು. ಆಮೇಲೆ ಇದು ಬ್ರೀಫ್ ಸೀಸನ್ ಹೆಲ್ ಆದಮೇಲೆ ನೆಕ್ಸ್ಟ್ ಅವಳು ಏನು ನೆಕ್ಸ್ಟ್ ರಿಯಾಕ್ಷನ್ಸ್ ಏನು ಇರುತ್ತಲ್ಲ, ಏನದು? ಐ ವಿಲ್ ಲೈ ಇಯರ್ ನೋ ಲಾಂಗರ್ ಅಲ್ವಾ? ಐ ವಿಲ್ ಲೈ ಇಯರ್ ನೋ ಲಾಂಗರ್. ಆಮೇಲೆ ಇನ್ನೊಂದಿದೆ, ಫಸ್ಟ್ ಹೇಳಿದ್ವಲ್ಲ, ಶಿ ವುಡ್ ಬಿ ಹ್ಯಾಪಿಯರ್ ದ್ಯಾನ್ ಇನ್ ಎ ಲಿಫ್ಟ್ ಅಂತ ಇದೆ ನೋಡಿ. ಲಿಫ್ಟಲ್ಲಿ ಇರೋದಕ್ಕಿಂತ ಲಿಫ್ಟಲ್ಲಿ ಶಿ ವುಡ್ ಬಿ ಹ್ಯಾಪಿಯರ್ ಆನ್ ದ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಲಿಫ್ಟಲ್ಲಿರೋದಕ್ಕಿಂತ ಮರದ ಮೇಲೆ ಇರೋದು ಆಕೆಗೆ ಹೆಚ್ಚು ಖುಷಿ ಕೊಡ್ತಿತ್ತು. ನೆಕ್ಸ್ಟ್ ಕ್ವೆಶ್ಚನ್. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ವಾಟ್ ಡಿಡ್ ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್? ನನ್ನ ಅಪ್ಪನಿಗೆ ಆತನ ಕರ್ತವ್ಯಗಳು ಗೊತ್ತಿತ್ತು ಅಂತ ಕವಿ ಹೇಳ್ತಾರೆ. ಯಾವ ಕರ್ತವ್ಯ? ವಾಟ್ ಈಸ್ ಹಿಸ್ ಡ್ಯೂಟಿ? ಟು ಮೇಕಿಂಗ್ ಎ ಹೌಸ್ ಆನ್ ಟ್ರೀ ಟಾಪ್ ಅಲ್ವಾ? ಟು ಮೇಕ್ ಹಿಸ್ ಮದರ್ ಹ್ಯಾಪಿ. ತನ್ನ ತಾಯಿಯನ್ನು ಸಂತೋಷವಾಗಿಡೋದಕ್ಕೆ ಅವನು ಮರದ ಮೇಲೆ ಟ್ರೀ ಟಾಪಲ್ಲಿ ಒಂದು ಹೌಸ್ ಕ್ರಿಯೇಟ್ ಮಾಡಿದ್ರಲ್ಲ, ಅದು ಅವರ ಡ್ಯೂಟಿ ಅಂತ ಅವರು ತಿಳ್ಕೊಂಡಿದ್ರು. ನೆಕ್ಸ್ಟು, ಲುಕ್ ಅಟ್ ದ ಪಿಕ್ಚರ್ ಗಿವನ್ ಬಿಲೋ ದಿ ಟೈಟಲ್. ಕೋಟ್ ದ ಲೈನ್ಸ್ ದಟ್ ಮೈಟ್ ಹ್ಯಾವ್ ಗೈಡೆಡ್ ದ ಆರ್ಟಿಸ್ಟ್ ಟು ಡ್ರಾ ದಟ್. ಅಲ್ಲೇ ಟೈಟ್ಲ್ ಆದಮೇಲೆ ಒಂದು ಮರ ಇತ್ತಲ್ಲಪ್ಪ, ಅಲ್ಲಿ ಲುಕ್ ಅಟ್ ದ ಪಿಕ್ಚರ್ ನೋಡಿ, ಗಿವನ್ ಬಿಲೋ ದ ಟೈಟ್ಲ್ ಕೆಳಗಡೆ ಒಂದು ಪಿಕ್ಚರ್ ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗಲ್ಲೇ. ಕೋಟ್ ದ ಲೈನ್ಸ್ ದಟ್ ಮೈಟ್ ಹ್ಯಾವ್ ಗೈಡೆಡ್ ದ ಆರ್ಟಿಸ್ಟ್ ಟು ಡ್ರಾ ದಟ್. ಆರ್ಟಿಸ್ಟ್ಗೆ ಆ ಪಿಕ್ಚರ್ನ ಡ್ರಾ ಮಾಡೋದಕ್ಕೆ ಯಾವ ಲೈನ್ ಸಹಾಯ ಮಾಡಿರ್ಬೋದು? ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಆನ್ ದಿ ಟ್ರೀ. ಮರದ ಮೇಲೆ ವಾಸಿಸುವುದು ನನ್ನ ರೈಟ್, ಹಕ್ಕು ಅಂತ ಹೇಳ್ತಾಳಲ್ಲ, ಆ ಲೈನು ಆರ್ಟಿಸ್ಟ್ ಡ್ರಾ ಮಾಡೋದಕ್ಕೆ ಅದು ಹೆಲ್ಪ್ ಆಗಿರ್ಬೋದು ಅಂತ ಅಲ್ವಾ? ಓಕೆ, ವಿಲ್ ಸ್ಟಾಪ್ ಹಿಯರ್.
and we will continue in the next class, and we will take next lesson in the next class. Okay, understood?